ಸೋಮವಾರ ಸುರಿದ ಭಾರಿ ಮಳೆಗೆ ಪರಂಗಿ ಗಿಡಗಳು ನಾಶ. ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ. 2 ಎಕರೆ ನನಗೆ ಇರೋದೇ ಇದೇ ಆಧಾರ, ಇನ್ನೇನು ಇಲ್ಲ ಬೇರೆ. ಬೆಳೆ ಹಾನಿ ಪರಿಹಾರ ನೀಡುವಂತೆ ರೈತ ಮೇಧಾವಿ ವೆಂಕಟೇಶ್ ಆಗ್ರಹ. ಅದರಿಂದ ನಾನು ಕಟ್ಟೆ ಹಾಕ್ಸಿದ್ರು ನಿಲ್ಸಲಿಲ್ಲ ಸರ್, ಅದು ಎಲ್ಲ ಕೊಚ್ಕೊಂಡು ಹೋಗಿದೆ. ಸೋಮವಾರ ಸುರಿದ ಭಾರಿ ಮಳೆಯಿಂದ 2 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಪರಂಗಿ ಬೆಳೆ ಹಾನಿಗೆ ಒಳಗಾಗಿ ಸುಮಾರು ಗಿಡಗಳು ನಾಶವಾಗಿರುವಂತಹ ಘಟನೆ ಪಾವುಗಡ ತಾಲೂಕಿನ ನಾಗಲಮಣಕೆ ಹೋಬಳಿಯ ತಿರುಮಣಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಹೌದು, ತಿರುಮಣಿ ಗ್ರಾಮದ ರೈತ ಮೇಧಾವಿ ವೆಂಕಟೇಶ್ ಅವರಿಗೆ ಸೇರಿದ ಅನ್ನದಾನಪುರ ಸರ್ವೆ ನಂಬರ್ 28/3ರ ಜಮೀನಿನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಇನ್ನು 1 ತಿಂಗಳಲ್ಲಿ ಫಸಲು ಕೈಗೆ ಸಿಗುವ ನಿರೀಕ್ಷೆಯಲ್ಲಿದ್ದ ರೈತನ ಕನಸು ಕ್ಷಣಾರ್ಧದಲ್ಲೇ ನುಚ್ಚು ನೂರಾಗಿದೆ. ನಾನು ಕೃಷಿಯನ್ನೇ ನಂಬೆ ಬದುಕನ್ನು ನಡೆಸುತ್ತಿದ್ದ, ಸಾಲ ಮಾಡಿ ಪರಂಗಿ ಬೆಳೆ ಬೆಳೆದಿದ್ದ. ಇನ್ನೊಂದು ತಿಂಗಳಲ್ಲಿ ಉತ್ತಮ ಇಳುವರಿ ಬರುವ ನಿರೀಕ್ಷೆ ಇತ್ತು. ಆದರೆ ಭಾರಿ ಮಳೆಯಿಂದ ನೀರು ಹೊಲಕ್ಕೆ ನುಗ್ಗಿ ಕಟ್ಟೆಯನ್ನ ಹೊಡೆದು ಹಾಕಿದ್ದು ಹಲವಾರು ಗಿಡಗಳು ನೆಲಕ್ಕೆ ಹೊರಳಿವೆ. ಇದರಿಂದ ಅಪಾರ ನಷ್ಟ ಉಂಟಾಗಿದೆ ಅಂತ ರೈತ ಮೇಧಾವಿ ವೆಂಕಟೇಶ್ ತೋಡಿಕೊಂಡಿದ್ದಾರೆ. ಅದು ಎಲ್ಲ ಕೊಚ್ಕೊಂಡು ಹೋಗಿದೆ. ಮೊನ್ನೆ ರಾತ್ರಿ ಮಳೆ ಬಂದು 4 ಗಂಟೆಯಿಂದ ಸುಮಾರು ಒಂದು 3 ಗಂಟೆ ಹೊತ್ತು 7 ಗಂಟೆ ತನಕ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ. 2 ಎಕರೆ ನನಗೆ ಇರೋದೇ ಇದೇ ಆಧಾರ, ಇನ್ನೇನು ಇಲ್ಲ ಬೇರೆ. 2 ಮಕ್ಕಳು ಓದ್ತಾ ಇದ್ದಾರೆ, 2 ಫೀಸ್ ಕಟ್ಟೋಕ್ಕೂ ದುಡ್ಡಿಲ್ಲ. ಸಾಲ ಸುಳ್ಳ ಮಾಡ್ಕೊಂಡು ಇಲ್ಲ ಬಪ್ಪಾಯಿ ಗಿಡ ಹಾಕಿದ್ದು ಒಂದು 2 ಎಕರೆಯಲ್ಲಿ, ಅದೆಲ್ಲ ಕೊಚ್ಕೊಂಡು ಹೋಗಿದೆ. ಅದು ಹೆಂಗೆ ಹೋಗಿದೆ ಅಂತಂದ್ರೆ, ಆ ಕಡೆ ಅದಾನಿ ಸೋಲಾರ್ ಪ್ಲಾಂಟ್ ಇದೆ, ಆ ಪ್ಲಾಂಟ್ ಕಡೆಯಿಂದ ನೀರು ಬಂದು ನನ್ನೊಳಕ್ಕೆ ಬಿಟ್ಟಿದ್ರೆ ಎಲ್ಲ ನೀರು. ಅದರಿಂದ ನಾನು ಕಟ್ಟೆ ಹಾಕ್ಸಿದ್ರು ನಿಲ್ಸಲಿಲ್ಲ ಸರ್, ಅದು ಎಲ್ಲ ಕೊಚ್ಕೊಂಡು ಹೋಗಿದೆ. ಇದಕ್ಕೆ ಏನು ಪರಿಹಾರ ಅಂತ ನನಗೇನು ಅರ್ಥನೇ ಆಗ್ತಾ ಇಲ್ಲ. ಅವರು ದಯವಿಟ್ಟು ನಮ್ಮ ಶಾಸಕರು ಮತ್ತು ಯಾರಿದ್ದಾರೋ ಇದಕ್ಕೆಲ್ಲ ತಹಸೀಲ್ದಾರು ಸಾಹೇಬರು ಮತ್ತು RI ಸಾಹೇಬರು ಅವ್ರು ನಮ್ಮ ಕಡೆ ಸ್ವಲ್ಪ ಬಡವ ರೈತರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಇನ್ನು ಜಮೀನಿನ ಪಕ್ಕದಲ್ಲಿರೋ ಅದಾನಿ ಸೋಲಾರ್ ಕಂಪನಿಯವರು ಮಳೆ ನೀರು ಇಂಗಿಸುವ ಸೂಕ್ತ ವ್ಯವಸ್ಥೆ ಮಾಡದೆ ಹೊಲದ ಕಡೆಗೆ ಹರಿಯುವಂತೆ ಮಾಡಿರೋದ್ರಿಂದ ಹಾನಿ ಮತ್ತಷ್ಟು ಹೆಚ್ಚಾಗಿದೆ ಅಂತ ಅವರು ಆರೋಪ ಮಾಡಿದ್ರು. ನೆರೆಯ ರೈತ ಚಲಪತಿ ಮಾತನಾಡಿ, ಸೋಲಾರ್ ಕಂಪನಿಯವರು ಅವೈಜ್ಞಾನಿಕವಾಗಿ ಪೈಪ್ಲೈನ್ ಅಳವಡಿಸಿ ನೀರು ಹರಿಸಿರೋದ್ರಿಂದ ಈ ಅನಾಹುತ ಸಂಭವಿಸಿದೆ. ತಹಶೀಲ್ದಾರ್ ಹಾಗೆ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತನಿಗೆ ಸೂಕ್ತ ಪರಿಹಾರ ಕಲ್ಪಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. MLA ಸಾಹೇಬರು ಮತ್ತು ತಹಸೀಲ್ದಾರ್ ಸಾಹೇಬರು ಇದನ್ನ ಗಮನ ಇಟ್ಕೊಂಡು ಈ ಸೋಲಾರ್ ಪ್ರಾಜೆಕ್ಟ್ ಅದಾನಿ ಕಂಪ್ನಿಯವರು ಇಲ್ಲೆಲ್ಲ ನೀರು ಹೊರಗಡೆ ಬಿಟ್ಬಿಟ್ಟು ಕಂಪ್ನಿಯಿಂದ ಹೊರಗಡೆ ಬಿಟ್ಬಿಟ್ಟು ಬೇರೆ ರೈತರಿಗೆಲ್ಲ ತೊಂದರೆ ಆಗ್ತಾ ಇದೆ. ಇದನ್ನ ದಯವಿಟ್ಟು ನಿಮ್ಮ ಕ್ರಮ ತಕೊಂಡು ಅರ್ಜೆಂಟ್ ಆಗಿ ಇದನ್ನ ಅವ್ರನ್ನ ಕರೆಸ್ಬಿಟ್ಟು ಸೋಲಾರ್ ಅವ್ರನ್ನ ಕರೆಸ್ಬಿಟ್ಟು ಟ್ರಂಚ್ ಹೊಡೆದು ಬಿಟ್ರೆ ಸ್ವಲ್ಪ ಅನುಕೂಲ ಆಗ್ತದೆ ರೈತರಿಗೆ. ಗ್ರಾಮದ ವೆಂಕಟೇಶ್ ಮಾತನಾಡಿ, ಬಡ್ಡಿಗೆ ಹಣ ತಂದು ಕೃಷಿ ಮಾಡ್ತಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದ ಹೊಣೆಗಾರಿಕೆಯೂ ಇದೆ. ಬೆಳೆ ನಾಶವಾಗಿರೋದ್ರಿಂದ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಅಧಿಕಾರಿಗಳು ಕೂಡಲೇ ನೆರವಿಗೆ ಬರಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಣ್ಣಲ್ಲಿ ನೀರು ಬರುತ್ತೆ, ಆ ತರ ಆಗ್ಬಿಟ್ಟಿದೆ. 2 ಮಕ್ಕಳು ಸ್ಕೂಲ್ ಕಟ್ಟಬೇಕು, ಇವಾಗ ಸ್ಕೂಲ್ ಟೈಮ್, ಕಾಲೇಜ್ ಫೀಸ್ ಟೈಮ್. ಇವಾಗ ಕಣ್ಣಲ್ಲಿ ನೀರು ಬರುತ್ತೆ, ನೋಡಿದ್ರೆ ಏನ್ ಮಾಡ್ಬೇಕು. ಗಿಡಗಳೆಲ್ಲ ಬಿದ್ದು ನಾಶ ಆಗ್ಬಿಟ್ಟಿದೆ, ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ನೀರಲ್ಲಿ. ಇನ್ನು ರೈತ ಯಶೋದಮ್ಮ ಮಾತನಾಡಿ, ನಮಗೆ ಇದನ್ನ ಬಿಟ್ರೆ ಬೇರೆ ಯಾವುದೇ ದುಡಿಮೆಯ ಮಾರ್ಗವಿಲ್ಲ. ಕೃಷಿಯನ್ನೇ ನಂಬಿ ಜೀವನವನ್ನ ಸಾಗಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ನೋವನ್ನ ಅರಿತು ಸರ್ಕಾರ ಹಾಗೂ ನಮ್ಮೆಲ್ಲ ಹೊಲ ಎಲ್ಲ ಮಳೆ ಬಂದು ಎಲ್ಲ ಕರ್ಕೊಂಡು ಹೋಗೈತೆ. ನಾವಿರೋದು ನಮ್ದೊಂದ್ ಸ್ವಲ್ಪ ಹೊಲ, ನಾವಿಲ್ಲೂ ಬೇಸಾಯ ಮಾಡಕ್ಕೆ ನೆಲ್ಲು ಇಲ್ಲ. ಇದೇನು ನಾವೇನ್ ಮಾಡ್ಬೇಕು ಇದಕ್ಕೆಲ್ಲಾನು? ಏನಾನ ಗಿಡಗಳೆಲ್ಲ ಕೊಚ್ಕೊಂಡು ಹೋಗ್ಯಾವೆ, ಎಲ್ಲ ಇದಾಗ್ಬಿಟ್ಟವೆ. ನೀರೆಲ್ಲ ಕೊಚ್ಕೊಂಡ್ ಮಣ್ಣು ಹಾಕ್ಸಿದ್ವಿ ರೋಡ್ಗೆ, ಅದೆಲ್ಲ ಕೊಂಡ್ಕೊಂಡೋಗಿ ಹೆಣ್ಮಕ್ಳು ಅವ್ರಿಗೂ ಕೆಲ್ಸಕ್ಕೇನು ಅಪಲ ಇಲ್ಲ, ಮಾಡಕ್ಕೇನಿಲ್ಲ, ಕೈಲಾಗಲ್ಲ. ನಾನು ಹಿಂಗ್ ಮಾಡ್ಬೇಕು. ಹುಡುಗರಿಗೆಲ್ಲ ಓದಕ್ಕೆ 2 ಹುಡುಗರು ಓದ್ತಾ ಇದ್ದಾರೆ, ಅವ್ರು ಸಪ್ಲೈ ಕೊಡಕ್ ನಮ್ಗೆ ಏನು. ಏನೇ ಇರ್ಲಿ, ಸೋಲಾರ್ ಕಂಪನಿಯವರು ನಿರ್ಮಿಸಿರೋ ಈ ಅವೈಜ್ಞಾನಿಕ ನೀರು ಹರಿಸುವ ವ್ಯವಸ್ಥೆಯನ್ನ ತಕ್ಷಣ ಸರಿಪಡಿಸಿ ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿರೋ ರೈತ ವೆಂಕಟೇಶ್ ಅವರಿಗೆ ಸೂಕ್ತ ಪರಿಹಾರ ಹಾಗೂ ನೆರವು ಒದಗಿಸಿ ಬದುಕಿಗೆ ಆಸರೆ ಹಾಕಬೇಕಾಗಿದೆ. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ. ನನ್ನ
ಹೆಸರು ಜ್ಯೋತಿ ಅಂತ. ನಾನು ಇಲ್ಲಿ ಬಂದಿದ್ದು ಮೊಣಕಾಲ್ ನೋವು ಜಾಸ್ತಿ ಇದ್ದಿದ್ರಿಂದ ಇಲ್ಲಿ ಬಂದಿರೋದು. ಬಟ್ ಇಲ್ಲಿ ಬಂದ್ಮೇಲೆ ಈ ಥೆರಪಿ ಸೆಂಟರ್ ಬಂದ್ಮೇಲೆ ನಂಗೆ ಮೊಣಕಾಲು ನೋವು ಪೂರ್ತಿ ಇದಾಗಿದೆ, ಅಂದ್ರೆ ಕ್ಯೂರ್ ಆಗಿದೆ. ಅಂದ್ರೆ ಫಸ್ಟ್ ಕೆಲಸ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ, ಓಡಾಡಕ್ಕೂ ಸಹ ಆಗ್ತಾ ಇರ್ಲಿಲ್ಲ, ನೈಟ್ ಎಲ್ಲ ನಿದ್ದೆ ಬರ್ತಾ ಇರ್ಲಿಲ್ಲ ಈ ನೋವಿಂದ ನನ್ಗೆ. ಈಗ ಈ ಸೆಂಟರ್ ಬಂದ್ಮೇಲೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಕ್ಯೂರ್ ಆಗಿದೆ ನಂಗೆ. ಇದೀನಿ ಫಸ್ಟ್ ಹೇಗಿದ್ನೋ ಅದೇ ತರ ಓಡಾಡ್ತೀನಿ, ಕೆಲಸ ಎಲ್ಲ ಮಾಡ್ಕೊಂತಾ ಇದೀನಿ. ತುಂಬಾ ಚೆನ್ನಾಗಿದೆ ಟ್ರೀಟ್ಮೆಂಟ್. ಇಲ್ಲಿ ನಾವು ಕೊಡೋ ಅಮೌಂಟಿಗೆ ಇಲ್ಲಿ ವರ್ತ್ ಅನ್ಸುತ್ತೆ ಟ್ರೀಟ್ಮೆಂಟ್. ಇಲ್ಲಿ ಮೊಣಕಾಲ್ ನೋವೇ ಅಲ್ಲದೆ ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು, ಕೀಲ್ ನೋವು ಇದೆಲ್ಲದಕ್ಕೂ ಇಲ್ಲಿ ಚಿಕಿತ್ಸೆ ಕೊಡ್ತಾರೆ. ಆತರ ಯಾರಾದ್ರೂ ನೋವು ಅನುಭವಿಸ್ತಾ ಇದ್ರೆ ಈ ಸೆಂಟರ್ ಅಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಇದೀನಿ.